ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲಿ ಈ ಕೊಟ್ಟಿರುವ ಡೆಫಿನೈಟ್ ಇಂಟಿಗ್ರಲ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಂಟಿಗ್ರಲ್ 0 to π/2 ಅಂಡರ್ ರೂಟ್ ಸೈನ್ ಟೀಟಾ ಕಾಸ್ ಕ್ಯೂಬ್ ಟೀಟಾ ಡಿ ಟೀಟಾ ಇಸ್ ಈಕ್ವಲ್ ಟು, ಓಕೆ, ಇಂಟಿಗ್ರಲ್ 0 to π/2 ಅಂಡರ್ ರೂಟ್ ಸೈನ್ ಟೀಟಾ ಕಾಸ್ ಕ್ಯೂಬ್ ಟೀಟಾ ಡಿ ಟೀಟಾ ಇಸ್ ಈಕ್ವಲ್ ಟು. ಈ ಇಂಟಿಗ್ರಲ್ ವ್ಯಾಲ್ಯೂ ಏನಿದೆ ಅಂತ ನಮಗೆ ಕಂಡುಹಿಡಿಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ವಾಟ್, ವಿಲ್ ಯೂಸ್ ದ ಕಾನ್ಸೆಪ್ಟ್ ಆಫ್, ಓಕೆ, ಕಾನ್ಸೆಪ್ಟ್ ಆಫ್ ಸಬ್ಸ್ಟಿಟ್ಯೂಷನ್ ಇನ್ ಡೆಫಿನೈಟ್ ಇಂಟಿಗ್ರಲ್. ಸೊ ಸಬ್ಸ್ಟಿಟ್ಯೂಷನ್ ಇನ್ ಡೆಫಿನೈಟ್ ಇಂಟಿಗ್ರಲ್ ಅಂದರೆ ಏನು? ಸಪೋಸ್ ಇಂಟಿಗ್ರಲ್ a to b f ಆಫ್ g ಆಫ್ ಎಕ್ಸ್ ಇಂಟು g ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್, ಯಾವುದೋ ಒಂದು ಫಂಕ್ಷನ್ ಇದೆ ಎಫ್ ಆಫ್ ಜಿ ಆಫ್ ಎಕ್ಸ್ ಇಂಟು ಜಿ ಡ್ಯಾಶ್ ಆಫ್ ಎಕ್ಸ್. ನಾವೇನು ಮಾಡೋಣ, ಲೆಟ್ ವಿ ವಿಲ್ ಕನ್ಸಿಡರ್ ಜಿ ಆಫ್ ಎಕ್ಸ್ ಆಸ್ ಈಕ್ವಲ್ ಟು ಯಾವುದೋ ಒಂದು ಟಿ ಫಂಕ್ಷನನ್ನು ಕನ್ಸಿಡರ್ ಮಾಡೋಣ. ಓಕೆ, ಸೊ ಐ ಶಿಫ್ಟ್ ಲಿಟಲ್ ದಿಸ್ ಸೈಡ್. ನೋಡಿ, ಲೆಟ್ ಜಿ ಆಫ್ ಎಕ್ಸ್ ಈಕ್ವಲ್ ಟು ಟಿ ಅಂತ ನಾವು ಕನ್ಸಿಡರ್ ಮಾಡೋಣ. ಆವಾಗ ಏನಾಗುತ್ತೆ ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಇಸ್ ನಥಿಂಗ್ ಬಟ್ ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ, ಕರೆಕ್ಟ್ ಅಲ್ವಾ? ಬಟ್ ಇದೇನು ಲಿಮಿಟ್ಸ್ ಕೊಟ್ಟಿದ್ದಾರಲ್ವಾ, ಇಟ್ ಈಸ್ ಆಫ್ ಎಕ್ಸ್. ಬಟ್ ನಾವೇನು ಮಾಡ್ತಿದ್ದೀವಿ, ಫಂಕ್ಷನನ್ನು ಸಿ ಜಿ ಆಫ್ ಎಕ್ಸನ್ನು ಟಿ ಅಂತ ತೊಗೊಂಡಿದ್ದೀವಿ, ಜಿ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ನಥಿಂಗ್ ಬಟ್ ಡಿ ಟಿ. ಸೊ ವಿ ಆರ್ ಇಂಟಿಗ್ರೇಟಿಂಗ್ ವಿತ್ ರಿಸ್ಪೆಕ್ಟ್ ಟು ಟಿ. ಸೊ ಇಲ್ಲಿ ಕೂಡ ಟಿ ಲಿಮಿಟ್ಸ್ ಬೇಕಲ್ವಾ? ಸೊ ಅದೇ ಯಾವ ರೀತಿ ಮಾಡ್ತೀವಿ ಅಂದರೆ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಇದ್ದಾಗ, ಓಕೆ, ಇಫ್ ಐ ಸಬ್ಸ್ಟಿಟ್ಯೂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಓವರ್ ಹಿಯರ್, ಟಿ ಈಸ್ ನಥಿಂಗ್ ಬಟ್ ವಾಟ್, ಜಿ ಆಫ್ ಎ. ಸೊ ಜಿ ಆಫ್ ಎ ಅನ್ನು ಸಪೋಸ್ ಸಿ ಅಂತ ಕನ್ಸಿಡರ್ ಮಾಡೋಣ. ಸಿಮಿಲರ್ಲಿ x is equals to b ಇದ್ದಾಗ t will be nothing but what, g of b. So suppose we will consider this as d. So this will become what students, integral c to d f of t dt. So ಇದೇ ಕಾನ್ಸೆಪ್ಟ್ ಯೂಸ್ ಮಾಡಿ, that is substitution in definite integrals, will solve this question. Okay, so ನೋಡಿ, let ಕೊಟ್ಟಿರೋ ಇಂಟಿಗ್ರಲನ್ನು i is equals to integral 0 to π/2 ಅಂಡರ್ ರೂಟ್ ಸೈನ್ ಟೀಟಾ ಇಂಟು cos cube theta d theta. Okay, so ನೋಡಿ, next cos cube theta anna I can write it down as what, cos cube theta I can write it down as cos in terms of sin, integral 0 to π/2 under root sin theta, and I can write this down as cos square theta into cos theta d theta. ಈ ರೀತಿ ಬರಿಬೋದಲ್ವಾ cos cube theta ಅನ್ನು. ನೋಡಿ, ನೆಕ್ಸ್ಟ್ ಏನಾಗುತ್ತೆ, ಇಟ್ ವಿಲ್ ಬಿ ಇಂಟಿಗ್ರಲ್ 0 to π/2 ಅಂಡರ್ ರೂಟ್ ಸೈನ್ ಟೀಟಾ ಕಾಸ್ ಸ್ಕ್ವೇರ್ ಟೀಟಾ ಕ್ಯಾನ್ ಬಿ ರಿಟನ್ ಆಸ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ, ಆ್ಯಂಡ್ ದಿಸ್ ವಿಲ್ ಬಿ ನಥಿಂಗ್ ಬಟ್ ಕಾಸ್ ಟೀಟಾ ಡಿ ಟೀಟಾ ಆಸ್ ಇಟ್ ಇಸ್. ಕಾಸ್ ಸ್ಕ್ವೇರ್ ಟೀಟಾ ಇಸ್ ನಥಿಂಗ್ ಬಟ್ 1 ಮೈನಸ್ ಸೈನ್ ಸ್ಕ್ವೇರ್ ಟೀಟಾ, ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಇವಾಗ ನಾನು ಸಬ್ಸ್ಟಿಟ್ಯೂಷನ್ ಮಾಡ್ತಿದ್ದೀನಿ. ಲೆಟ್ ಯೋರ್ ಸೈನ್ ಟೀಟಾ ಬಿ ಈಕ್ವಲ್ ಟು ಟಿ. ಸೊ ಇಲ್ಲಿಂದ ಏನಾಗುತ್ತೆ ನೋಡಿ, your sin theta equal to t differentiate ಮಾಡಿದರೆ ವಿಲ್ ಗೆಟ್ cos theta d theta equal to dt, ಕರೆಕ್ಟ್ ಅಲ್ವಾ? cos theta d theta equals to dt. ಇವಾಗ ಜಸ್ಟ್ ಲಿಮಿಟ್ ಆಫ್ ಇಂಟಿಗ್ರೇಷನ್. ಸೊ ನಿಮ್ಮದು ಇದು ಏನು ಕೊಟ್ಟಿದ್ದಾರಲ್ಲ, ದೇ ಹ್ಯಾವ್ ಗಿವನ್ ಟೀಟಾ ಲಿಮಿಟ್ಸ್. ಸೊ ಟೀಟಾ ಇಸ್ ಈಕ್ವಲ್ಸ್ ಟು 0 ಇದ್ದಾಗ ಸೈನ್ 0 ಇಸ್ ನಥಿಂಗ್ ಬಟ್ 0. ಸೊ ಟಿ ವ್ಯಾಲ್ಯೂ ಕೂಡ 0, ಆ್ಯಂಡ್ ವೆನ್ ಯರ್ ಟೀಟಾ ವ್ಯಾಲ್ಯೂ ಇಸ್ π/2, ಓಕೆ, ಸೈನ್ π/2 ಅಂದರೆ 1, ಸೊ ಟಿ ವ್ಯಾಲ್ಯೂ ಇಸ್ 1. ಸೊ ಇವಾಗ ಕಂಪ್ಲೀಟ್ ಇಂಟಿಗ್ರೇಷನ್ ಏನಾಗುತ್ತೆ, ಇಟ್ ವಿಲ್ ಬಿ ಐ ಈಸ್ ಈಕ್ವಲ್ಸ್ ಟು ಇಂಟಿಗ್ರಲ್ 0 to 1, ಓಕೆ, ನೋಡಿ, ಅಂಡರ್ ರೂಟ್ ಟಿ, ಕರೆಕ್ಟ್, ಸೈನ್ ಟೀಟಾ ಏನು ತೊಗೊಂಡಿದ್ದೀವಿ ಟಿ, ದಿಸ್ ವಿಲ್ ಬಿಕಮ್ 1 ಮೈನಸ್ ಟಿ ಸ್ಕ್ವೇರ್ ಇಂಟು ಕಾಸ್ ಟೀಟಾ. ಓಕೆ, ಕಾಸ್ ಟೀಟಾ ಇಸ್ ನಥಿಂಗ್ ಬಟ್ ವಾಟ್, ಕಾಸ್ ಟೀಟಾ ಡಿ ಟೀಟಾ ಇಸ್ ಡಿ ಟಿ. ಸೊ ನೋಡಿ ಸ್ಟೂಡೆಂಟ್ಸ್, ಇಲ್ಲೇನಾಗುತ್ತೆ ಇವಾಗ, ಇಂಟಿಗ್ರಲ್ 0 to 1 ರೂಟ್ ಟಿ, ಐ ಕ್ಯಾನ್ ರೈಟ್ ಇಟ್ ಡೌನ್ ಆಸ್ ಟಿ ಟು ದ ಪವರ್ 1/2 ಮೈನಸ್ ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಓಕೆ, ಐ ಆಮ್ ಮಲ್ಟಿಪ್ಲೈಯಿಂಗ್ ಓವರ್ ಹಿಯರ್, ಆ್ಯಂಡ್ ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಇಟ್ ವಿಲ್ ಬಿ ನಥಿಂಗ್ ಬಟ್ ಟಿ ಸ್ಕ್ವೇರ್ ಇಂಟು ಟಿ ಟು ದ ಪವರ್ 1/2. ಬೇಸಿಸ್ ಆರ್ ಸೇಮ್, ಪವರ್ಸ್ ವಿಲ್ ಗೆಟ್ ಆ್ಯಡೆಡ್ ಅಪ್. ಸೊ 2 + 1/2 ವಿಲ್ ಬಿ ನಥಿಂಗ್ ಬಟ್ 5/2, ಕರೆಕ್ಟ್ ಸ್ಟೂಡೆಂಟ್ಸ್? ಸೊ ಟಿ ಟು ದ ಪವರ್ 5/2 ಹೋಲ್ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ಟಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಜಸ್ಟ್ ವಿ ನೀಡ್ ಟು ಇಂಟಿಗ್ರೇಟ್. ಸೊ ಟಿ ಟು ದ ಪವರ್ 1/2 ಇಂಟಿಗ್ರೇಷನ್ ಇಸ್ ನಥಿಂಗ್ ಬಟ್ ಟಿ ಟು ದ ಪವರ್ 1/2 + 1, that is 3/2 into 2/3, okay, between the limits 0 to 1, minus t to the power 5/2 integration is nothing but t to the power 5/2 plus 1 ಅಂದರೆ ಎಷ್ಟಾಗುತ್ತೆ, 7/2 into it will be nothing but what, 2/7,
ಕರೆಕ್ಟ್ ಅಲ್ವಾ? ಫೈನ್. ಆ್ಯಂಡ್ ದಿಸ್ ಆಲ್ಸೋ ಬಿಟ್ವೀನ್ 0 to 1. ಇವಾಗ ನೋಡಿ ಸಾಲ್ವ್ ಮಾಡಿದರೆ 2/3 ಆ್ಯಸ್ ಇಟ್ ಈಸ್. ಸೊ ಇಟ್ ವಿಲ್ ಬಿ 1 to the power 3/2 ಅಂದರೆ 1. ಲೋವರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ 0. ಸೊ ಜಸ್ಟ್ ಇಟ್ ವಿಲ್ ಬಿ 2/3 ಮೈನಸ್ ಹಿಯರ್ ಆಲ್ಸೋ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್, 2/7 ಇದೆ. ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ 1 ಮೈನಸ್ 0. ಸೊ ಜಸ್ಟ್ ಇಟ್ ವಿಲ್ ಬಿ 2/7. ಕರೆಕ್ಟ್? ಸೊ ಇಲ್ಲಿಂದ 2 ಕಾಮನ್ ತೊಗೊಂಡ್ರೆ ಇಟ್ ವಿಲ್ ಬಿ 1/3 ಮೈನಸ್ 1/7. ಎಲ್ ಸಿ ಎಮ್ ಏನಿದೆ? ಇಟ್ ಈಸ್ ನಥಿಂಗ್ ಬಟ್ 21. ಓಕೆ, ಆ್ಯಂಡ್ ಹಿಯರ್ ವಿ ಶುಡ್ ಮಲ್ಟಿಪ್ಲೈ ಬೈ 7 ಆ್ಯಂಡ್ ಹಿಯರ್ ಇಂಟು 3. ಸೊ 7 minus 3. ಸೊ ಇಟ್ ವಿಲ್ ಬಿ ನಥಿಂಗ್ ಬಟ್ 4. 4 2s are 8. ಸೊ 8/21 ಅಂತ ಬಂತು. ಸೊ ದ ವ್ಯಾಲ್ಯೂ ಆಫ್ ದಿಸ್ ಇಸ್ ಈಕ್ವಲ್ಸ್ ಟು 8/21. ಸೊ ಆಪ್ಷನ್ ಬಿ 8/21 is the correct choice for this question. ಅದು ಯಾವ ರೀತಿ ಬಂತು ಸ್ಟೂಡೆಂಟ್ಸ್? ವಿ ಹ್ಯಾವ್ ಯೂಸ್ ದಿಸ್ ಕಾನ್ಸೆಪ್ಟ್, ದಟ್ ಈಸ್ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್ ಇನ್ ಡೆಫಿನೈಟ್ ಇಂಟಿಗ್ರಲ್. ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋ ಅಲ್ಲಿ ಕೊಟ್ಟಿರುವ ಈ ಕ್ವಶನ್ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.